ಎನ್ ಸತೀಶ್ ಕುಮಾರ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿರ್ತಕ್ಕಂಥ ನಾಗರಾಜ್ ಅವರೇ, ನನ್ನ ಗುರುಗಳಾಗಿರ್ತಕ್ಕಂಥ ಬಶೀರ್ ಅಹಮದ್ ಸರ್ ಅವರೇ, NPK ಸರ್ ಅವರೇ, MSS ಸರ್ ಅವರೇ, ಹಿರಿಯ ವಕೀಲರಾಗಿರ್ತಕ್ಕಂಥ ನಮ್ಮ ರಾಜಣ್ಣ ಸರ್ ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರಿ ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, ಈಗಾಗಲೇ ಸಂವಿಧಾನದ ಬಗ್ಗೆ ನಮ್ಮ ಹಿರಿಯ ವಕೀಲರು, ನಮ್ಮ ಸಾಹೇಬರು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಒಂದು ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ರಾಷ್ಟ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಸಮಾನತೆಯಿಂದ ತಮ್ಮ ಹಕ್ಕುಗಳನ್ನು ದೊರಕಿಸ್ಕೊಂಡು ಆರಾಮದಾಯಕವಾಗಿ ಬದುಕ್ತಾ ಇರೋ ದೇಶ ಯಾವುದಾದ್ರೂ ಇದೆ ಈ ಪ್ರಪಂಚದಲ್ಲಿ ಅಂದರೆ ಅದು ನಮ್ಮ ಭಾರತ. ನೀವು ಇತರೆ ದೇಶಗಳಿಗೆ ಹೋಲಿಕೆ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಅಮೇರಿಕ ತಗೊಳ್ಳಿ. ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬೇರೆ ಇದೆ. ಆಯಾ ಸರ್ಕಾರಗಳು ಬಂದಾಗ ಅಲ್ಲಿನ ಏನು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರುಗಳು ಬದಲಾವಣೆ ಆಗ್ತಾ ಇರ್ತಾರೆ. ಆದರೆ ನಮ್ಮ ಜುಡಿಷಿಯರಿ ಸಿಸ್ಟಮ್ ಹಂಗಿಲ್ಲ. ಏನು ಸಂವಿಧಾನ ಅಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಸ್ವಾಯತ್ತ ಸಂಸ್ಥೆಗಳು, ನ್ಯಾಯಾಂಗ ಇಲಾಖೆ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಎಲ್ಲ ಸಂಸ್ಥೆಗಳು ಕೂಡ ಸಂವಿಧಾನ ಅಡಿಯಲ್ಲಿ ಕಾರ್ಯವನ್ನ ನಡೆಸ್ತವೆ. ಇತ್ತೀಚೆಗೆ ನಾನು ಪೇಪರಲ್ಲಿ ಓದ್ತಾ ಇದ್ದೆ, ರಾಷ್ಟ್ರಪತಿಗಳು ಕೂಡ ನಮ್ಮ ರಾಜ್ಯಗಳಿಂದ ಹೋಗ್ತಕ್ಕಂಥ ಮಸೂದೆಗಳು ಏನು ರೆಫರ್ ಆಗಿರುತ್ತೆ ರಾಷ್ಟ್ರಪತಿಗೆ, ಅವರು ಕೂಡ 3 ತಿಂಗಳ ಒಳಗಾಗಿ ಆ ಮಸೂದೆಗೆ ಅಂಕಿತ ಆಗ್ಬೋದು ಅಥವಾ ನಿರ್ದಿಷ್ಟ ಸಲಹೆಗಳನ್ನು ರಾಜ್ಯಗಳನ್ನ ಕೇಳಿ ಆ ಮಸೂದೆನ ವಾಪಸ್ ಕೊಡ್ಬೋದು ಅಂತೇಳಿ ಕೊಡ್ಬೇಕು ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ರಾಷ್ಟ್ರಪತಿ ಅವರಿಗೆ ಸೂಚನೆ ಕೊಡುತ್ತೆ. ಅಂದ್ರೆ ನೋಡಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಪವರ್ಫುಲ್ ಅನ್ನೋದು. ಯಾಕಂದ್ರೆ ಈಗ ರಾಷ್ಟ್ರಪತಿ ಅವರು ಸೆಲೆಕ್ಷನ್ ಮಾಡೋದು ಚೀಫ್ ಜಸ್ಟಿಸ್ ಅವರ ಓದ್ಕೊಟ್ರೆ ಇವರು ಸೆಲೆಕ್ಷನ್ ಆಗುತ್ತೆ. ಈ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ಕೂಡ ಸೂಚನೆ ಕೊಡುತ್ತೆ ಒಂದು ನ್ಯಾಯಾಂಗ. ಅಂದ್ರೆ ನಮ್ಮ ನ್ಯಾಯಾಂಗದ ಅಧಿಕಾರ ಎಷ್ಟಿದೆ, ಅದರ ಪಾವಿತ್ರ್ಯತೆ ಎಷ್ಟಿದೆ ಅಂತ ಇದನ್ನ ನಾವು ತಿಳ್ಕೋಬೇಕು. ಬಂಧುಗಳೇ, ನಮ್ಮ ಸಂವಿಧಾನದಲ್ಲಿ ಸಮಾನತೆ, ಭಾತೃತ್ವ, ಚುನಾಯಿತ ಪ್ರತಿನಿಧಿಗಳನ್ನ ಚುನಾವಣೆ ಮಾಡುತ್ತಾ ಮೂಲಕ ಆಯ್ಕೆ ಮಾಡುವ ಒಂದು ಅಧಿಕಾರ, ಕಾರ್ಯಾಂಗ ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಿಟ್ ಅರ್ಜಿಗಳ ಮೂಲಕ ಆ ಕಾರ್ಯಾಂಗವನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾಗಿ ನಡ್ಕೊಳ್ಳೋ ರೀತಿಯಲ್ಲಿ ಮಾಡತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು, ಪೌರತ್ವ ಆಗಿರ್ಬೋದು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗಿರ್ಬೋದು, ಇಲ್ಲಿ ಇನ್ನು ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಇನ್ನು ಯಥೇಚ್ಛವಾಗಿ ನಮ್ಮ ಸಂವಿಧಾನದಲ್ಲಿ ಆ ಕಾಲಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರು ಎಲ್ಲ ಇಡೀ ಪ್ರಪಂಚದ ಇತರೆ ಸಂವಿಧಾನಗಳನ್ನ ಓದಿ ನಮ್ಮ ಭೌಗೋಳಿಕವಾಗಿ, ನಮ್ಮ ರಾಜಕೀಯವಾಗಿ, ನಮ್ಮ ಮಣ್ಣಿಗೆ, ನಮ್ಮ ದೇಶಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಇದು ತುಂಬಾ ನಾವು ಗೌರವದಿಂದ ಹೇಳ್ಕೋಬೇಕು. ಅವರ ಮೇಡಮ್ ಹೇಳಿದಂಗೆ ಪ್ರತಿ ದಿವಸ ಕೂಡ ಅವರ ಜಯಂತಿ ಆಚರಣೆ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ನಾವೆಲ್ಲ ಕೂಡ ಕಾನೂನಿನ ವಿದ್ಯಾರ್ಥಿಗಳು. ಕಾನೂನನ್ನ ಯಾವುದೇ ಕಾನೂನು ಬಂದರೂ ಸಹ ಸಂವಿಧಾನದ ಅಡಿಯಲ್ಲೇ ಆ ಕಾನೂನು ರಚಿತವಾಗಿರುತ್ತೆ. ಸಂವಿಧಾನದ ವಿರುದ್ಧವಾಗಿ ಯಾವುದೇ ಕಾನೂನುಗಳು ಅದು ಅಸಿಂಧು ಆಗ್ತದೆ. ಇಷ್ಟು ಹೇಳ್ತಾ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ತುಂಬಾ ಶ್ರಮವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಸರ್ ಅವರಾಗಿರ್ಬೋದು, ನನ್ನ ಗುರುಗಳಾಗಿರ್ತಕ್ಕಂಥ ನಮ್ಮ ಬಶೀರ್ ಸರ್ ಆಗಿರ್ಬೋದು, KRR ಸರ್ ಆಗಿರ್ಬೋದು, NPK ಸರ್ ಆಗಿರ್ಬೋದು, ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಇಷ್ಟು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿದ್ರೆ ಅವರೆಲ್ಲ ಬೆಂಬಲ ಕೊಟ್ಟು ನಮ್ಮ ಬೆನ್ನ ಹಿಂದೆ ಇದ್ದು ನಾವಿದೀವಿ ಕಾರ್ಯಕ್ರಮ ಮಾಡಿ ಅಂತೇಳಿ ನಮ್ಗೆ ಸಲಹೆ ಸೂಚನೆಗಳನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರೂ ಕಾರಣ ಆಗಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ಈ ಟೈಮಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.